ಕೆಲವೊಮ್ಮೆ ಬೆಳಿಗ್ಗೆ ಅಲಾರಾಮ್ ಆಗಬೇಕಂತನೇ ಇಲ್ಲ, ಹೃದಯನೇ ಬೆಳಿಗ್ಗೆ ಎಬ್ಸುತ್ತೆ. ಯಾಕೆಂದರೆ ಇವತ್ತು ನಾವು ಹೋಗುವಂಥದ್ದು ಪ್ರಕೃತಿ ನಡುವೆ ಕರ್ನಾಟಕದ ಕುರಿಂಜಾಲ್ ಪೀಕ್ ನಡೆಗೆ. ನನಗೆ ಚಾರಣ ಎಷ್ಟು ಇಷ್ಟನೋ ಅಷ್ಟೇ ಇಷ್ಟ ಸ್ನೇಹಿತರು ಕೂಡ. ಹಾಗಾಗಿ ಇವರೊಂದಿಗೆ ಕೂಡಿ ಈ ಟ್ರೆಕ್ ಮಾಡ್ತಾ ಇದ್ದೇನೆ ಇವತ್ತು. ಕುರಿಂಜಾಲ್ ಮಂಗಳೂರಿನಿಂದ 90 ಕಿಲೋಮೀಟರ್ ದಾರಿ. ಬೆಳಗಿನ ತಂಪಾದ ವಾತಾವರಣದಲ್ಲಿ ಡ್ರೈವ್, ದಾರಿ ಮಧ್ಯೆ ಒಂದೊಳ್ಳೆ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್, ಇವೆಲ್ಲ ಈ ಟ್ರೆಕ್ನ ಇನ್ನೂ ಖುಷಿಯಾಗಿರಿಸುತ್ತೆ. ಇಲ್ಲಿಂದ ನಮ್ಮ ಪಯಣ ಚೆಕ್ ಪೋಸ್ಟ್ ಮುಗಿಸಿ ತಿರುಮುರುಗು ರಸ್ತೆ ಮೂಲಕ ಕುದುರೆಮುಖದ ಎಂಟ್ರಿ ಪಾಯಿಂಟ್ಗೆ. ನಾವಿಲ್ಲಿ ನಮ್ಮ ನೋಂದಣಿಯನ್ನು ಖಚಿತಪಡಿಸಿ ಗೈಡ್ನೊಂದಿಗೆ ಟ್ರೆಕ್ ಶುರು ಮಾಡಬೇಕು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಎಲ್ಲರೂ ಕುದುರೆಮುಖ ಟ್ರೆಕ್ ಬಂದಿರ್ತೀರಾ, ನೇತ್ರಾವತಿ ಟ್ರೆಕ್ ಬಂದಿರ್ತೀರಾ. ಆದರೆ ಇವತ್ತು ನಾನು ನಿಮಗೆ ಹೊಸತಾದ ಒಂದು ಟ್ರೆಕ್ ತೋರಿಸ್ತೇನೆ. ಈ ಕುದುರೆಮುಖ ರೇಂಜಲ್ಲಿರುವಂತಹ ಕುರಿಂಜಾಲ್ ಟ್ರೆಕ್ಕನ್ನು ನಿಮಗೆ ತೋರಿಸ್ತೇನೆ. ಸೊ ಈ ಕುರಿಂಜಾಲ್ ಟ್ರೆಕ್ ಒಂದು 7+7 ಕಿಲೋಮೀಟರ್ ಈಸಿ ಟ್ರೆಕ್ ಅಂತೆ. ಸೊ ಫಸ್ಟ್ ಟೈಮ್ ಬರ್ತಾ ಇದ್ದೇನೆ. ಸೊ ಯಾವ ಥರ ಆಗ್ತದೆ ಗೊತ್ತಿಲ್ಲ. ನಮ್ಮ ಜೊತೆ ಫ್ರೆಂಡ್ಸ್ ಕೂಡ ಇದ್ದಾರೆ. ಸೊ ಅವರನ್ನು ಕೂಡ ಮೀಟ್ ಮಾಡಿಸ್ತೇನೆ, ಅವರ ಹತ್ರ ಕೂಡ ಮಾತಾಡಿಸ್ತೇನೆ. ಹಾಗೆಯೇ ನೀವೇನು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗುವ ಬನ್ನಿ. ಸೊ ಈ ಕುರಿಂಜಾಲ್ ಟ್ರೆಕ್ ಮಾಡಬೇಕಂತ ಆದರೆ ನಿಮಗೆ ಪ್ರಿಯರ್ ಆಗಿ ನೀವು ಬುಕ್ಕಿಂಗ್ ಮಾಡಬೇಕಾಯ್ತಾ. 475 ರುಪೀಸ್ ಇದೆ. ಹಾಗೆಯೇ ನಿಮಗೆ ಗೈಡ್ ಕೊಡ್ತಾರೆ. ಸೊ ಈಗ ಕುದುರೆಮುಖ ರೇಂಜಲ್ಲಿ ಎಲ್ಲ ಟ್ರೆಕ್ಕಿಂಗಿಗೆ ನಿಮಗೆ ಬುಕ್ಕಿಂಗ್ ಮಾಡಿ ಹೋಗಬೇಕು. ಯಾಕೆಂದರೆ ಮೊದಲೆಲ್ಲ ಸುಮಾರು ಜನ ಹೋಗ್ತಾಯಿದ್ರು, 1000 ಜನ ಮೇಲೆ ಹೋಗ್ತಾಯಿದ್ರು. ಸೊ ಹಾಗಾಗಿ ಈಗ 300 ಜನರ ಲಿಮಿಟ್ ಮಾತ್ರ. ಸೊ ಹಾಗಾಗಿ ಬುಕ್ಕಿಂಗ್ ಮಾಡಿ ಬನ್ನಿ. ಸೊ ಹೋಗ್ತಾ ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ನೋಡೋಣ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಸೀನರಿ ನೋಡ್ಕೊಂಬನ್ನಿ. ನಾನೇನೆ ಅಂದರು ನನಗಿಂತ ಚುಟಿ ನೀನು, ತುಟಿಯಲ್ಲಿ ಮುಚ್ಚಿಟ್ಟುಕು ಮುತ್ತೊಂದನು ಕದಿಯುವ ಮುನ್ನವೇ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಆದಂತಹ ಶಿವಪ್ರಸಾದ್ ಅವರಿದ್ದಾರೆ. ಹೇಗಾಗ್ತದೆ? ಫಸ್ಟ್ ಟೈಮ್ ಟ್ರೆಕ್ ಮಾಡ್ತಿದ್ದೀರಾ? ಇಲ್ಲ. ಮತ್ತೆ ಇವರೀಗ ಮಾತಾಡ್ತಿಲ್ಲ, ಅವರು ಸ್ವಲ್ಪ ಇದಾಗಬೇಕು. ಹಾಗೆಯೇ ಅನನ್ಯ ಮತ್ತು ಶಮಿತಾ ಅವರೇ ಹೇಳಿ, ಫಸ್ಟ್ ಟೈಮ್ ಟ್ರೆಕ್ ಮಾಡ್ತಾ ಇದ್ದೀರಾ, ಹೇಗೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಉಂಟು ಮತ್ತೆ ಹೇಗಿರ್ಬೋದು ಅನುಭವ? ಅಲ್ಲ ಅದೇ ಎಕ್ಸೈಟ್ಮೆಂಟ್. ಕನ್ನಡ ನಮ್ಮ ಸಿರಿಗನ್ನಡ ಗೆಲ್ಗೆ. ಹೌದು, ಇನ್ನು ಇವಾಗ ಶುರು ಮಾಡಿರೋದು, ನೋಡೋಣ ಹೇಗಾಗುತ್ತೆ. ಓಕೆ. ಹಾಗೆಯೇ ನಮ್ಮ ಜೊತೆ ಬೆಂಗಳೂರಲ್ಲಿ ಮಡಿಕೇರಿ ಸಿಪಾಯಿ ಇದ್ದಾರೆ. ಹೇಳಿ, ಹೇಗಾಗ್ಬೋದು? ನೀವು ಇದ್ರೆ ಮೊದಲು ಯಾವ ಟ್ರೆಕ್ ಮಾಡಿದ್ದೀರಿ ಇಲ್ಲಿ? ತುಂಬಾ ಕಷ್ಟಕರವಾದ ಟ್ರೆಕ್ ಮಾಡ್ತಿದ್ದೆ. ಇದು ತೆಗೀರಿ ಅಂತೆ. ಹೇಳಿ. ಅಷ್ಟೇ. ಸೊ ಮತ್ತೆ ಮಾತಾಡ್ತೀರಲ್ಲ? ಮತ್ತೆ ಅದು ನಡೆಯುವಾಗ ಎನರ್ಜಿ ಬರುತ್ತೆ. ಈಗ ಇನ್ನು ಸ್ಟಾರ್ಟ್ ಆಗಿಲ್ಲ ಅಲ್ಲ ಟ್ರೆಕ್, ಮತ್ತೆ ನಂದು ವಾಯ್ಸ್ ಹೋಗಿದ್ದೆ ಅದಕ್ಕೆ. ಹೌದು. ಸೊ ಹೋಗ್ತಾ ಇನ್ನೂ ಕೂಡ ಸುಮಾರು ಮಾತಾಡ್ಲಿಕ್ಕಿದೆ, ಸುಮಾರು ನೋಡ್ಲಿಕ್ಕಿದೆ. ಸೊ ನನ್ನ ಮುಂದೆಗಡೆ ನೋಡಿ ಬೆಟ್ಟಗಳು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಆಗಲೇ ಹೇಳಿದೆ, ಇದರ ಬಗ್ಗೆ ಡೀಟೇಲ್ಸ್ ಕೂಡ ಕೊಡ್ತೇನೆ. ನೀವು ಹೇಗೆ ಬರ್ಬೋದು, ಎಲ್ಲಿಂದ ಬರ್ಬೋದು, ಮತ್ತು ಬುಕ್ಕಿಂಗ್ಗೆ ಎಷ್ಟೆಲ್ಲ ಚಾರ್ಜ್ ಆಗುತ್ತೆ ಅಂತ. ಸೊ ಹೋಗ್ತಾ ಮಾತಾಡುವ. ಪ್ರತಿ ಹೆಜ್ಜೆಯಲ್ಲೂ ಗಾಳಿಯ ಶಬ್ದ, ಎಲೆಗಳ ನಡುವೆ ಹಕ್ಕಿಗಳ ಕೂಗು, ಇವೆಲ್ಲ ಮಿಕ್ಸ್ ಆಗಿ ಒಂದು ಒಳ್ಳೆಯ ಮೆಲೋಡಿ ಆಗುತ್ತೆ. ಇಲ್ಲಿ ನಾವು ಮಾತನಾಡೋದು ಕಡಿಮೆ, ಫೀಲ್ ಮಾಡೋದೇ ಜಾಸ್ತಿ. ಕುರಿಂಜಾಲ್ ಟ್ರೆಕ್ ಅನ್ನ ಈಗ ಒಂದು 5 ಕಿಲೋಮೀಟರ್ ನಾವು ಕವರ್ ಮಾಡಿದ್ದೇವೆ. ಇನ್ನೂ ಇರುವಂಥದ್ದು ಆ್ಯಕ್ಚುಲ್ ಟ್ರೆಕ್ ನೋಡಿ. ಅಲ್ಲಿ ಮೇಲೆಗಡೆ ಹೋಗಬೇಕು. ಅಲ್ಲೊಂದು ಮನೆ ಇದೆ, ಶೆಡ್ ಥರ ಒಂದಿದೆ, ಅದರ ಮೇಲೆ ಅಲ್ಲಿ ಹೋಗ್ಬೇಕಾಯ್ತಾ. ಸೊ ಹೋಗುವ ಬನ್ನಿ. ಸೊ ಇಲ್ಲಿ ಬರಬೇಕಂತ ಆದರೆ ನಿಜವಾಗ್ಲೂ ನಿಮಗೆ ಒಳ್ಳೆ ಸ್ಟ್ಯಾಮಿನಾ ಇರಬೇಕಾಯ್ತಾ. ಬಟ್ ನೀವು ನೇತ್ರಾವತಿ ಮತ್ತು ಕುದುರೆಮುಖ ಕಂಪೇರ್ ಮಾಡಿದರೆ ಇದು ಅಷ್ಟೇನು ಟಫ್ ಇಲ್ಲ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೋದು. ಬಟ್ ನೀವೇನಾದರೂ ಬಿಗಿನರ್ ಆಗಿದ್ದರೆ ಇಲ್ಲಿ ಬರ್ಬೋದು, ಯಾಕೆಂದರೆ ಅಷ್ಟು ಕಷ್ಟ ಇಲ್ಲ. ಸೊ ಹಾಗಂತ ಹೇಳ್ತಾ ಹೋಗುವ. ಮೇಲೆಗಡೆ ಸುಮಾರು ಜನ ಹೋಗ್ತಾ ಇದ್ದಾರಲ್ಲ, ಅಲ್ಲೇ ಹೋಗುವ ಬನ್ನಿ. ಬೆಟ್ಟದ ಮೇಲೆ ಕೂತು ತಿನ್ನೋ ಅನ್ನ ಸಿಂಪಲ್ ಇರ್ಬೋದು, ನಿಜವಾಗ್ಲೂ ಮನಸ್ಸಿಗೆ ತುಂಬ ಬೇಕಾದಂಥದ್ದು. ನಗುತ್ತಾ ಸುತ್ತಮುತ್ತಲಿನ ನೋಟ, ಹದವಾದ ಬಿಸಿಲು ಮತ್ತು ಹಿಮ, ಆ ಕ್ಷಣದ ರುಚಿಯೇ ಬೇರೆ.
1 2. ಸೊ ಬೇರೆ ಟ್ರೆಕ್ಕಿಂತ ಈ ಟ್ರೆಕ್ಕಲ್ಲಿ ವಿಶೇಷತೆ ಏನಂತ ಹೇಳಿದರೆ, ಬೇರೆ ಟ್ರೆಕ್ಕಲ್ಲಿ ನೀವು ಯಾವ ದಾರಿಯಲ್ಲಿ ಬಂದಿದ್ದೀರಾ ಅದೇ ದಾರಿಯಲ್ಲಿ ಹಿಂದೆಗಡೆ ಹೋಗಬೇಕು. ಬಟ್ ಈ ಟ್ರೆಕ್ಕಲ್ಲಿ ಹಾಗೆ ಅಲ್ಲ, ನೀವು ಬರೋದೊಂದು ದಾರಿಯಲ್ಲಿ ಹೋಗೋದೊಂದು ದಾರಿಯಲ್ಲಿ. ಹಾಗೆ ನನ್ನ ಹಿಂದೆಗಡೆ ಕಾಣಿಸ್ತಿರುವಂತಹ ಮನೆ ಏನಿದೆ ಇದು ಮೊದಲೊಂದು ಆಫೀಸ್ ಅಂತೆ. ಸೊ ಈ ಆಫೀಸ್ ಏನಂತ ನಾನು ಹೇಳಲ್ಲ, ಅವರೇ ಹೇಳ್ತಾರೆ ನೋಡಿ. ವಾಕಿ ಟಾಕಿ ನೆಟ್ವರ್ಕ್ ಆಗಿತ್ತು. ಇಲ್ಲಿ ಕಂಪ್ನಿ ಸ್ಟಾಫ್ ಇರ್ತಿದ್ರು ಇಲ್ಲಿ. ಫಸ್ಟ್ ಶಿಫ್ಟು, ನೈಟ್ ಶಿಫ್ಟು ಮತ್ತು ಸೆಕೆಂಡ್ ಶಿಫ್ಟ್ ಅಂತ ಹೇಳಿ. ಮತ್ತು ಟನಲ್ ಇತ್ತು, ಇಲ್ಲಿ ಟನಲ್ ಹೋಗಿದೆ, ಇಲ್ಲಿ ಕುದುರೆ ಪೈಪ್ ಲೈನು, ಅದರಲ್ಲಿ ಐರನ್ ಓಡ್ ಹೋಗ್ತಿತ್ತು. ಅದನ್ನ ಮೇಂಟೆನ್ಸ್ ಮಾಡಲಿಕ್ಕೆ ಇಲ್ಲಿ ಎಂಪ್ಲಾಯ್ಸ್ ಇರ್ತಿದ್ರು. ಈಗಿಲ್ಲ ಈಗ ಕಂಪ್ನಿ ಸ್ಟಾಪ್ ಆಯ್ತು 2005ಕ್ಕೆ. ಅದ್ರ ಮೇಲೆ ಸ್ಟಾಪ್ ಆಗಿದೆ. ಸೊ ನೋಡಿ, ಇದು ಕುರಿಂಜಾಲ್ ಟ್ರೆಕ್ಕಲ್ಲಿರುವಂತಹ ವಾಕಿ ಟಾಕಿ ಆಫೀಸ್. ಸೊ ಈಗ ಇದು ಪಾಳು ಬಿದ್ದಿದೆ, ಬಟ್ ಮೊದಲು ಇದೊಂದು ಆಫೀಸ್ ಅಂತ. ಇಲ್ಲಿ ಜೀಪ್ ಎಲ್ಲ ಬರ್ತಾ ಇತ್ತಂತೆ ನೋಡಿ. ಹೀಗಿದೆ ಹೊರಗಡೆಯಿಂದ, ಹೇಗಿದೆ ನೋಡಿ, ಸೂಪರ್ ಅಲ್ವಾ? ಈ ಥರದ ಜಾಗಗಳನ್ನು ನೀವು ಎಕ್ಸ್ಪ್ಲೋರ್ ಮಾಡಿ ಬಂದು ಕುರಿಂಜಾಲನ್ನು. ಇದು ನಮ್ಮ ಕುರಿಂಜಾಲ್ ಟ್ರೆಕ್ನ ಪಯಣದ ಕತೆ. ನೀವು ಇಲ್ಲಿ ಬರಬೇಕು, ಈ ಅನುಭವವನ್ನು ಮನಸ್ಸಲ್ಲಿ ತುಂಬಬೇಕು. ಮರಗಳು, ಗಿಡಗಳು, ಪಕ್ಷಿಗಳ ಕಲರವ, ಹರಿಯುವಂತಹ ನೀರು, ಇವೆಲ್ಲವನ್ನು ನೋಡಿದರೆ ಬದುಕು ತುಂಬ ಚಿಕ್ಕದು. ಆದಷ್ಟು ದಿನ ಖುಷಿಯಾಗಿರಿ ಅಂತ ಎತ್ತಿ ಸಾರುತ್ತೆ.